ಸ್ನೇಹಿತರೆ, ಇವತ್ತು ನಾವು ಭೀಮ್ ಆ್ಯಪ್ನ UPI ಲೈಟ್ ನಲ್ಲಿ ಹಾಕಿರುವಂತಹ ಹಣವನ್ನ ವಾಪಸ್ ನಾವು ನಮ್ಮ ಒಂದು ಬ್ಯಾಂಕ್ ಅಕೌಂಟ್ಗೆ ಯಾವ ರೀತಿ ನಾವು ತಗೋಬೇಕು ಅಂತ ಚರ್ಚೆ ಮಾಡೋಣ. ನಾವು ಎಷ್ಟೇ ಅಮೌಂಟ್ ಅನ್ನ ಅಲ್ಲಿ ಹಾಕಿರಬಹುದು, ಆ ಒಂದು ಮರಳಿ ನಾವು ಬ್ಯಾಂಕ್ ಅಕೌಂಟ್ಗೆ ತಗೊಳ್ಬೇಕಾಗಿದೆ ಅನ್ಕೊಳ್ಳಿ. ಆ ಹಣವನ್ನ ಯಾವ ರೀತಿ ನಾವು ತಗೊಳ್ಳೋದು ಅಂತ ನಾನು ಸಂಪೂರ್ಣವಾಗಿ ಇವತ್ತು ಹೇಳ್ತೀನಿ. ಹಾಗೆ ನಮ್ಮ ಚಾನಲ್ಗೆ ಮೊಟ್ಟ ಮೊದಲು ಬಂದಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ಪಕ್ಕದಲ್ಲಿರುವಂತಹ ಬೆಲ್ ಐಕನ್ ಪ್ರೆಸ್ ಮಾಡಿ ನಮ್ಮ ತಂತ್ರಜ್ಞಾನ ಆಧಾರಿತ ಬೃಹತ್ ಕುಟುಂಬದ ಸದಸ್ಯರಾಗಿ. ಸ್ನೇಹಿತರೆ, ಭೀಮ್ ಆ್ಯಪ್ನಲ್ಲಿ ನಾವು ಯಾವುದಾದ್ರೂ ಒಂದು ಅಕೌಂಟ್ಗೆ ನಾವು ಮರಳಿ ಅದನ್ನ ತಗೋಬೇಕು ಅಂದ್ರೆ ನಮ್ಮ ಆ ಒಂದು ಅಕೌಂಟ್ನ UPI ಒಂದು QR ಕೋಡ್ನ ಮೊದಲು ಡೌನ್ಲೋಡ್ ಮಾಡ್ಕೊಳ್ಳೋಣ. ಅಂದ್ರೆ ಭೀಮ್ UPI ಲೈಟ್ಗೆ ಲಿಂಕ್ ಇರುವಂತ ಒಂದು ಅಕೌಂಟ್ ಅನ್ನ ಬಿಟ್ಟು ಬೇರೆ ಯಾವುದೇ ಅಕೌಂಟ್ಗೆ ನೀವು ತಗೋಬಹುದು. ಬೇರೆ ಯಾವ್ದಾದ್ರು ನಿಮ್ಮ ಒಂದು ಫೋನ್ ಪೇ ನಲ್ಲಿ ಲಿಂಕ್ ಇರುವಂತ ಬ್ಯಾಂಕ್ ಅಕೌಂಟ್ನ ಒಂದು QR ಕೋಡ್ನ ಡೌನ್ಲೋಡ್ ಮಾಡಿಬಿಟ್ಟು ಆ QR ಕೋಡ್ಗೆ ಸ್ಕ್ಯಾನ್ ಮಾಡಿಬಿಟ್ಟು ಅಲ್ಲಿರುವಂತ ಸಂಪೂರ್ಣವಾದಂತಹ ಹಣವನ್ನು ನಾವು ಬ್ಯಾಂಕ್ ಅಕೌಂಟ್ಗೆ ವರ್ಗಾವಣೆ ಮಾಡಬಹುದು. ಯಾವ ರೀತಿ ಪ್ರೊಸೆಸ್ ಇರುತ್ತೆ ಅಂತ ನಾನು ಸಂಪೂರ್ಣವಾಗಿ ಹೇಳ್ತೀನಿ. ನಾವು ಯಾವ ಒಂದು ಅಕೌಂಟ್ಗೆ ಅದನ್ನ ವರ್ಗಾವಣೆ ಮಾಡ್ತಾ ಇದೀವಿ ಆ ಒಂದು ಅಕೌಂಟ್ ಅನ್ನ QR ಕೋಡ್ನ ಮೊದಲು ಡೌನ್ಲೋಡ್ ಮಾಡ್ಕೊಳ್ಳೋಣ. ಮಾಡಿದ ನಂತರದಲ್ಲಿ ಆ ಒಂದು QR ಕೋಡ್ ಮೂಲಕ ನಾವು ಭೀಮ್ UPI ಆ್ಯಪ್ನ ಒಂದು UPI ಲೈಟ್ ನಲ್ಲಿ ಹೋಗ್ಬಿಟ್ಟು ಸ್ಕ್ಯಾನ್ ಮಾಡಿ ನಾವು ಆ QR ಕೋಡ್ ಮೂಲಕ ಅಲ್ಲಿರುವಂತಹ ಎಲ್ಲ ಹಣವನ್ನ ಸಂಪೂರ್ಣವಾಗಿ ಬ್ಯಾಂಕ್ ಅಕೌಂಟ್ಗೆ ವರ್ಗಾವಣೆ ಮಾಡಬಹುದು. ಯಾವ ರೀತಿ ಪ್ರೊಸೆಸ್ ಇರುತ್ತೆ ಅಂತ ನೋಡಿ. ಮೊದಲು ನಾವು ಫೋನ್ ಪೇ ಆ್ಯಪ್ನ ಓಪನ್ ಮಾಡ್ಕೊಳ್ಳೋಣ. ಫೋನ್ ಪೇ ಅಥವಾ ಗೂಗಲ್ ಪೇ ಆ್ಯಪ್ನ ಓಪನ್ ಮಾಡಿಬಿಟ್ಟು ಅಲ್ಲಿ ಯಾವ ಒಂದು ಬ್ಯಾಂಕ್ ಅಕೌಂಟ್ಗೆ ವರ್ಗಾವಣೆ ಮಾಡ್ತಾ ಇದೀವಿ ಆ ಒಂದು ಬ್ಯಾಂಕ್ ಅಕೌಂಟ್ನ QR ಕೋಡ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳೋಣ. ಇಲ್ಲಿ ಪ್ರೊಫೈಲ್ ಫೋಟೋ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ QR ಕೋಡ್ ಅಂಡ್ UPIs ಅಂತ ಇಲ್ಲಿ ಇದೆ ನೋಡಿ, UPI ID ಅಂತ ಅಲ್ಲಿ ಕ್ಲಿಕ್ ಮಾಡಿಬಿಟ್ಟು ಈ ಕಡೆಗೆ ಈ ರೀತಿ ಸ್ಕ್ರೋಲ್ ಮಾಡಿಬಿಟ್ಟು ನಾವು ಯಾವ ಒಂದು ಅಕೌಂಟ್ಗೆ ತಗೋಬೇಕು ಅಂತ ಇದೀವಿ ಆ ಒಂದು ಅಕೌಂಟ್ನ QR ಕೋಡನ್ನ ಇಲ್ಲಿ ಸ್ಕ್ರೀನ್ ಶಾಟ್ ತಗೋಬೇಕು ಅಥವಾ ಕೆಳಗಡೆ ಡೌನ್ಲೋಡ್ ಅಂತ ಆಪ್ಷನ್ ಇದೆ, ಡೌನ್ಲೋಡ್ ಮಾಡ್ಕೋಬೇಕು. ಡೌನ್ಲೋಡ್ ಮಾಡಿದ ನಂತರದಲ್ಲಿ ಇದನ್ನ ಕ್ಲೋಸ್ ಮಾಡಿಬಿಟ್ಟು ನಾನು ಭೀಮ್ ಆ್ಯಪ್ನ ಓಪನ್ ಮಾಡ್ತೀನಿ. ಮಾಡಿಬಿಟ್ಟು ಆ ಒಂದು UPI ಲೈಟ್ ನಲ್ಲಿ ಹೋಗ್ಬಿಟ್ಟು ಯಾವ ರೀತಿ ವರ್ಗಾವಣೆ ಮಾಡೋದು ಅಂತ ಹೇಳ್ತೀನಿ. QR ಕೋಡನ್ನ ಡೌನ್ಲೋಡ್ ಮಾಡಿದ್ದೀನಿ. ಮಾಡಿದ ನಂತರದಲ್ಲಿ ಭೀಮ್ ಆ್ಯಪ್ನ ಓಪನ್ ಮಾಡ್ತೀನಿ. ಭೀಮ್ ಆ್ಯಪ್ನ UPI ಲೈಟ್ ನಿಂದ ನಾವು ಹಣವನ್ನು ಸಂಪೂರ್ಣವಾಗಿ ಬ್ಯಾಂಕ್ ಅಕೌಂಟ್ಗೆ ವರ್ಗಾವಣೆ ಮಾಡೋಣ. ಭೀಮ್ ಆ್ಯಪ್ನ ಈ ರೀತಿ ಓಪನ್ ಮಾಡ್ಕೋತೀನಿ. ಭೀಮ್ ಆ್ಯಪ್ನ ಓಪನ್ ಮಾಡಿದ ನಂತರದಲ್ಲಿ ಇಲ್ಲಿ ನೋಡಿ ಲಾಗಿನ್ ಮಾಡ್ಕೊಳ್ಳೋಣ. ಇಲ್ಲಿ ಪಿನ್ ಅನ್ನು ಹಾಕಿಬಿಟ್ಟು ಲಾಗಿನ್ ಮಾಡ್ತಾ ಇದ್ದೀನಿ. ಲಾಗಿನ್ ಮಾಡಿದ ನಂತರದಲ್ಲಿ ಇಲ್ಲಿ ಕೆಳಗಡೆ ಸ್ಕ್ಯಾನ್ ಅಂತ ಆಪ್ಷನ್ ಇದೆ ನೋಡಿ, QR ಸ್ಕ್ಯಾನ್ ಈ ರೀತಿ ಒಂದು ರೌಂಡ್ ಸರ್ಕಲ್ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿಬಿಟ್ಟು ಸ್ಕ್ಯಾನ್ ಮಾಡಬೇಕಾಗುತ್ತೆ. ನಾವು ಈಗ ಡೌನ್ಲೋಡ್ ಮಾಡಿರುವಂಥ QR ಕೋಡ್ಗೆ ಸ್ಕ್ಯಾನ್ ಮಾಡಬೇಕು ಅಂದ್ರೆ ಇಲ್ಲಿ ಗ್ಯಾಲರಿ ಆಪ್ಷನ್ ಇದೆ ನೋಡಿ, ಫೋನ್ ಗ್ಯಾಲರಿ ಆಪ್ಷನ್. ಇಲ್ಲಿ ಆ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನಮ್ಮ ಫೋನಲ್ಲಿ ಸೇವ್ ಇರುವಂಥ ಒಂದು QR ಇಲ್ಲಿ ನೋಡಿ, ಇಲ್ಲಿ ಆಲ್ಬಮ್ನ ಓಪನ್ ಮಾಡ್ಕೋತೀನಿ. ಮಾಡಿದ ನಂತರದಲ್ಲಿ ನಾನು ಸೇವ್ ಮಾಡಿರುವಂಥ QR ಇಲ್ಲಿ ಬಂದಿದೆ ನೋಡಿ, ಆ ಒಂದು QR ಮೇಲೆ ಕ್ಲಿಕ್ ಮಾಡಿಬಿಟ್ಟು ಆ ಒಂದು QRಗೆ ನಾವು ಪೇಮೆಂಟನ್ನು ಮಾಡಬೇಕಾಗುತ್ತೆ. ಇಲ್ಲಿ ನೋಡಿ ಅದ್ರ ಮೇಲೆ ಕ್ಲಿಕ್ ಮಾಡಿದ ನಂತರದಲ್ಲಿ ಇಲ್ಲಿ ನೋಡಿ ಇಲ್ಲಿ ನೇರವಾಗಿ ಆ ಒಂದು ಬ್ಯಾಂಕ್ ಅಕೌಂಟ್ನ ಡೀಟೇಲ್ಸ್ ಎಲ್ಲ ತಗೊಂಡಿದೆ. ಇಲ್ಲಿ ಅಮೌಂಟನ್ನು ಹಾಕಬೇಕಾಗುತ್ತೆ. ನಮ್ಮ ಒಂದು UPI ಲೈಟ್ನಲ್ಲಿ ಎಷ್ಟು ಅಮೌಂಟ್ ಇದೆ ಸಂಪೂರ್ಣವಾಗಿ ಹಾಕಿಬಿಟ್ಟು ಸಂಪೂರ್ಣವಾಗಿ ಜೀರೋ ಮಾಡ್ಬೋದು, ಅದರಲ್ಲಿ ಏನೂ ಸಮಸ್ಯೆ ಇಲ್ಲ. ಇಲ್ಲಿ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಪೇ ಅಂತ ಇಲ್ಲಿ ಭೀಮ್ UPI ಲೈಟ್ ಅಂತ ಸೆಲೆಕ್ಟ್ ಆಗಿದೆಯಾ ಇಲ್ವಾ ಅಂತ ನೋಡ್ಕೊಳ್ಳಿ. ಇಲ್ಲಿ ನೋಡಿ ಈ ರೀತಿ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ UPI ಲೈಟನ್ನು ಈ ರೀತಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಮಾಡಿದ ನಂತರದಲ್ಲಿ ಇಲ್ಲಿ ಪೇ 99 ಅಂತ ಕ್ಲಿಕ್ ಮಾಡಿದ ತಕ್ಷಣದಲ್ಲಿ ನಮ್ಮ ಅಮೌಂಟ್ ಅನ್ನೋದು ಸಕ್ಸಸ್ಫುಲ್ ಆಗಿ ನಮ್ಮ ಒಂದು ಬ್ಯಾಂಕ್ ಅಕೌಂಟ್ಗೆ ಹೋಗುತ್ತೆ. ನಾವು ಯಾವ ಒಂದು ಬ್ಯಾಂಕ್ ಅಕೌಂಟ್ನ QR ತಗೊಂಡಿದ್ದೀವಿ ಆ ಒಂದು QRಗೆ ಹೋಗುತ್ತೆ. ಈ ರೀತಿ ನಾವು ಭೀಮ್ UPI ಲೈಟ್ನಿಂದ ಹಣವನ್ನು ನಾವು ಒಂದು ಬ್ಯಾಂಕ್ ಅಕೌಂಟ್ಗೆ ವರ್ಗಾವಣೆ ಮಾಡಬಹುದು. ಹಾಗೆ ಸ್ನೇಹಿತರೆ, ಕೊಟ್ಟಿರೋ ಮಾಹಿತಿ ಸಂಪೂರ್ಣ ಮತ್ತು ನಿರೂಪಣೆ ಮಾಡಿದ ಶೈಲಿ ಉತ್ತಮ ಅಂತ ಅನಿಸಿದ್ರೆ ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಹಾಗೆ ಇದ್ರ ಬಗ್ಗೆ ಸಮಸ್ಯೆಗಳು ಡೌಟ್ಗಳಿದ್ರೆ ಕಮೆಂಟಲ್ಲಿ ಅವಶ್ಯವಾಗಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ವಿಷಯದೊಂದಿಗೆ ಇದೇ ಇರ್ತೀನಿ, ಮುಂದೆ ಬರ್ತೀವಿ. ಅಲ್ಲಿವರೆಗೂ ಟೇಕ್ ಕೇರ್.